ಮುಸ್ಲಿಮರು ಯಾಕೆ ಉಪವಾಸ ಆಚರಿಸುತ್ತಾರೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿದ್ದರೆ ಅದು ತಪ್ಪಲ್ಲ. ಈ ದೇಶದಲ್ಲಿ ಸುಮಾರು 20 ಕೋಟಿಯಷ್ಟು ಮುಸ್ಲಿಮರಿದ್ದಾರೆ. ಜಾಗತಿಕವಾಗಿ ನೋಡಿದರೆ ಸುಮಾರು 250 ಕೋಟಿ ಮುಸ್ಲಿಮರಿದ್ದಾರೆ. ಇವರೆಲ್ಲರ ಉಪವಾಸದ ವಿಧಾನವು ಅತ್ಯಂತ ಏಕಪ್ರಕಾರವಾಗಿದೆ. ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ಜಾಗತಿಕ ಮುಸ್ಲಿಮರು ಹೊಟ್ಟೆಗೆ ಏನನ್ನೂ ತೆಗೆದುಕೊಳ್ಳದೆ ಉಪವಾಸ ಇರ್ತಾರೆ. ಭಾರತದ ಮಟ್ಟಿಗೆ ಹೇಳಬೇಕಾದ್ರೆ ಮುಂಜಾನೆ ಆಧಾನ್ ಒಳಗಡೆ ಆಹಾರ ಸೇವಿಸಿದ ಬಳಿಕ ಸಂಜೆಯ ಆಧಾನ್ವರೆಗೆ ಉಪವಾಸ ಇರಬೇಕು. ಈ ಅವಧಿಯಲ್ಲಿ ಒಂದು ಗುಟುಕು ನೀರು ಕುಡಿಯಬಾರದು, ಆಹಾರ ಸೇವಿಸಬಾರದು, ಸಂಪೂರ್ಣ ಉಪವಾಸ ಇರಬೇಕು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. The days of publicity. ಈ ಉಪವಾಸದ ನಿಯಮದಲ್ಲಿ ಹೆಣ್ಣು ಗಂಡು ಎಂಬ ಭೇದ ಇಲ್ಲ. ಋತುಸ್ರಾವದ ಅವಧಿಯಲ್ಲಿ ಮಾತ್ರ ಹೆಣ್ಣಿಗೆ ಈ ಉಪವಾಸದಿಂದ ವಿನಾಯಿತಿ ಇದೆ. ವೃದ್ಧರಿಗೆ, ರೋಗಿಗಳಿಗೆ ಕೂಡ ಉಪವಾಸದಿಂದ ವಿನಾಯಿತಿ ಇದೆ. ಪ್ರಯಾಣಿಕರಿಗೂ ಈ ಉಪವಾಸದಿಂದ ವಿನಾಯಿತಿ ಇದೆ. ಉಪವಾಸದ ಈ 1 ತಿಂಗಳಲ್ಲಿ ಮಸೀದಿಗಳು ತುಂಬಿ ತುಳುಕುತ್ತವೆ. ಎಂದಿನ ನಮಾಜಿನ ಹೊರತಾಗಿ ಹೆಚ್ಚುವರಿ ನಮಾಜ್ಗಳಿರುವುದು ಕೂಡ ಇದಕ್ಕೆ ಒಂದು ಕಾರಣ. ಹೆಚ್ಚಿನ ಮಸೀದಿಗಳಲ್ಲಿ ಉಪವಾಸ ಮುರಿಯುವ ವ್ಯವಸ್ಥೆ ಮಾಡಲಾಗುತ್ತದೆ. ಸಂಜೆ ಉಪವಾಸ ತೊರೆಯುವ ಸಂದರ್ಭದಲ್ಲಿ ನೀರು, ಖರ್ಜೂರ ಮತ್ತು ಹಣ್ಣು ಹಂಪಲಗಳನ್ನು ಹೆಚ್ಚಿನ ಮಸೀದಿಗಳಲ್ಲಿ ವ್ಯವಸ್ಥೆ ಮಾಡಲಾಗುತ್ತದೆ. ದಾರಿ ಹೋಗಲು ಪ್ರಯಾಣಿಕರು ಮತ್ತು ಊರವರಿಗೆ ಈ ಮೂಲಕ ನೆರವಾಗುವುದು ಇದರ ಉದ್ದೇಶ. ಇದನ್ನ ಇಫ್ತಾರ್ ಅಂತ ಹೇಳಲಾಗುತ್ತದೆ. ವ್ಯಕ್ತಿಯನ್ನ ಅಮೂಲಾಗ್ರ ಸಂಸ್ಕರಿಸುವುದೇ ಉಪವಾಸದ ಉದ್ದೇಶ. 1 ತಿಂಗಳ ಕಾಲ ವ್ಯಕ್ತಿ ಮೌಲ್ಯವಂತನಾಗಿ ಬದುಕಬೇಕು. ಯಾರು ಉಪವಾಸ ಆಚರಿಸಿಯೂ ಸುಳ್ಳು ಹೇಳುತ್ತಾರೋ ಅವರಿಗೆ ಹಸಿವು ಮಾತ್ರ ದಕ್ಕುತ್ತದೆಯೇ ಹೊರತು ಉಪವಾಸದ ಯಾವ ಪುಣ್ಯವೂ ಲಭಿಸುವುದಿಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಹೇಳಿದ್ದಾರೆ. ಅಂದ್ರೆ ಉಪವಾಸದ ಉದ್ದೇಶ ಹಸಿವು ಅಲ್ಲ, ಸುಳ್ಳು ಹೇಳದಿರುವುದು, ವಂಚನೆ ಮಾಡದಿರುವುದು, ಸರ್ವರಿಗೂ ಒಳಿತನೇ ಬಯಸುವುದು, ಪರೋಪಕಾರ ಮಾಡುವುದು, ಇತರರ ಬಗ್ಗೆ ಸದ್ಭಾವನೆಯನ್ನು ಹೊಂದುವುದು, ಎಲ್ಲ ಕೆಟ್ಟ ಕೃತ್ಯಗಳಿಂದಲೂ ದೂರ ನಿಲ್ಲುವುದು, ಕೆಡುಕನ್ನ ವಿರೋಧಿಸಿ ಮತ್ತು ಒಳಿತನ್ನ ಪ್ರಚಾರ ಮಾಡುತ್ತಾ ಬದುಕುವುದು, ನೆರೆಯವರಿಗೆ ಹೊರೆಯಾಗದಂತೆ ಬದುಕುವುದು ಇತ್ಯಾದಿ ಉದ್ದೇಶಗಳನ್ನು ಉಪವಾಸ ಹೊಂದಿದೆ. ಈ ತಿಂಗಳಲ್ಲಿ ಕುರಾನ್ ಅನ್ನ ಹೆಚ್ಚೆಚ್ಚು ಓದಿ ಅರ್ಥೈಸಿ ಅದರ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸುವುದೂ ಒಂದು ಉದ್ದೇಶವಾಗಿದೆ. ಅಂತೂ ಕೋಮುವಾದ, ಭ್ರಷ್ಟಾಚಾರ ಸಹಿತ ಎಲ್ಲಾ ಕೆಡುಕುಗಳಿಂದಲೂ ದೂರ ನಿಂತು ಸತ್ಯ, ಪ್ರಾಮಾಣಿಕತೆ, ಸಮಾನತೆ ಇತ್ಯಾದಿ ಸರ್ವ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕುವುದಕ್ಕೆ ಉಪವಾಸ 1 ತಿಂಗಳ ತರಬೇತಿಯನ್ನು ಕೊಡುತ್ತದೆ. ಆದ್ದರಿಂದಲೇ ಪ್ರವಾದಿ ಸುಳ್ಳು ಹೇಳುವವನಿಗೆ ಉಪವಾಸ ಇಲ್ಲ ಎಂದು ಹೇಳಿದ್ದಾರೆ. ಈ 1 ತಿಂಗಳಲ್ಲಿ ಸರ್ವ ಕೆಡುಕುಗಳಿಂದಲೂ ದೂರ ನಿಂತು ಬದುಕಲು ಸಾಧ್ಯವಾಗುವುದಾದರೆ ಮುಂದಿನ 11 ತಿಂಗಳವರೆಗೆ ಹೀಗೆಯೇ ಬದುಕಲು ಸಾಧ್ಯವಾಗಬೇಕು ಮತ್ತು ಆ ಮೂಲಕ ತಮ್ಮ ಬದುಕು ಮತ್ತು ಭಾವಗಳಿಂದ ಮೌಲ್ಯವನ್ನು ಪ್ರತಿಪಾದಿಸಬೇಕು ಎಂದು ಉಪವಾಸದ ತಿಂಗಳು ಬಯಸುತ್ತದೆ. ತಾವು ಹಾಗೆಯೇ ಬದುಕುತ್ತೇವೆ ಎಂದು ಪ್ರತಿಜ್ಞೆ ಮಾಡುವ ಸಂದರ್ಭವೇ ಉಪವಾಸ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.